ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಹತ್ರ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಲ್ವ? ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ತುಂಬಾ ದಿವಸ ಆಯಿತು ವ್ಲಾಗ್ ಹಾಕ್ತೇನೆ. ಸುಮಾರು ಜನ ಕೇಳ್ತಾ ಇದ್ರು, ಯಾಕೆ ನಿಮ್ಮ ವ್ಲಾಗ್ ಬರ್ತಾ ಇಲ್ಲ, ಯಾಕೆ ವಿಡಿಯೋಸ್ಗಳ ಹಾಕ್ತಾ ಇಲ್ಲ ಅಂತ. ಮಳೆಗಾಲ ಹೆಂಗಿದೆ ಅಂತ ಗೊತ್ತು ನಿಮಗೆ, ಇಷ್ಟೊಂದು ಮಳೆಗಾಲ, ಅದ್ರ ಮಧ್ಯ ಮತ್ತು ನಮ್ಮ ಹೆಲ್ತ್ ಇಶ್ಯೂಸ್ ಬರ್ತವೆ. ಸೊ ನನಗೂ ಅದೇ ಪ್ರಾಬ್ಲಮ್ ಇತ್ತು, ಹಾಗಾಗಿ ಮಧ್ಯೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ದಿನ ಗ್ಯಾಪ್ ಆಯಿತು. ತುಂಬ ಜನ ವ್ಯೂವರ್ಸ್ ನಾನು ಕೇಳ್ತಾ ಇದ್ರಲ್ಲ, ಸೊ ಅವರಿಗೆಲ್ಲ ಸಾರಿ, ನಾನು ವ್ಲಾಗ್ ಹಾಕೋಕ್ಕಾಗಿಲ್ಲ. ನಮ್ಮ ಮನೆಯವ್ರು ಕೂಡ ಹೊರಗಡೆ ಶಿರ್ಸಿಗೆಲ್ಲ ಹೋದಾಗ ಕೇಳ್ತಾ ಇದ್ದಾರಲ್ಲ, ಕೇಳಿಸ್ತಾ ಇದ್ರು, ಭಾಳ ಜನ ಕೇಳ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರಂತೆ, ಯಾಕೆ ನಿಮ್ಮ ಮನೆಯವ್ರು ವ್ಲಾಗ್ ಆಗ್ತಿಲ್ಲ, ನಾವೆಲ್ಲ ನೋಡ್ತಾ ಇದ್ವಿ, ಅವ್ರ ಹತ್ರ ವಿಡಿಯೋ ಮಾಡೋಕ್ಕೆ ಹೇಳಿ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರಂತೆ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ವ್ಲಾಗ್ನ ಮಾಡೋಣ, ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣ ಕೊನೆ ಶುಕ್ರವಾರ. ಅರಿಶಿನ ಕುಂಕುಮ ಕರೆದಿತ್ತು. ನಾವು ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಕರೆದು ಬಂದಂಗೂ ಆಯಿತು, ಅರಿಶಿನ ಕುಂಕುಮ ತೊಗೊಂಡು ಬಂದಂಗೂ ಆಯಿತು ಅಂತ ಹೋಗ್ತಾ ಇದ್ದೀವಿ. ಮತ್ತು ನನ್ನ ವ್ಯೂವರ್ಸ್ ಎಲ್ಲರೂ ನನಗೆ ಹೇಗೆ ಮುಂಚೆ ಸಪೋರ್ಟ್ ಮಾಡ್ತಾಯಿದ್ರಿ ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಗಳನ್ನ ಮಾಡಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನ ನೋಡಿ. ತುಂಬ ಜನ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ತೀರಾ. ಕೆಲವಷ್ಟು ಜನ ಹೊಲಿಗೆ ಬಗ್ಗೆ ಕೇಳ್ತೀರಾ, ನಾನು ಕಮೆಂಟ್ ಮಾಡ್ತೀರಾ. ನಾನು ಅವರಿಗೆ ನನಗೆ ಗೊತ್ತಿರುವಂತಹ ಒಂದು ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಅವ್ರಿಗೆ ಏನಾದರೂ ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ತುಂಬ ಖುಷಿ ಆಗುತ್ತೆ ಇದೇ ಥರ ಕಮೆಂಟ್ಸ್ ಎಲ್ಲ ನೋಡಿದವಾಗ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಬನ್ನಿ. ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾನು ಈವ್ನಿಂಗಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 5 o'clock ಆಗಿದೆ ಅಂತ ಅನಿಸುತ್ತೆ. 5:20 ಆಯ್ತಂತೆ. ಸೊ ಹೊರಟಿದ್ದೀವಿ, ನೋಡುವ ಇವತ್ತು ವ್ಲಾಗೆಲ್ಲ ಹೆಂಗೆ ಹೋಗುತ್ತೆ. ತುಂಬಾ ದಿನ ಆಯಿತು ಅಮ್ಮನ ಮನೆಗೆ ಹೋಗ್ತೇನೆ. ಮಳೆ ಬರೋದ್ರಿಂದ ಎಲ್ಲೂ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಕಡೆ ಗೊತ್ತಲ್ವ ಏನೆಲ್ಲ ಅನಾಹುತ ಆಗ್ತಾ ಇದೆ ಅಂತ, ಆಗಿದೆ ಕೂಡ. ಸೊ ಈ ಮಳೆಗಳಿಂದ ತುಂಬಾ ಅನಾಹುತ ಆಯಿತು, ಅದಕ್ಕೂ ತುಂಬ ಬೇಜಾರಾಯಿತು. ನನಗೂ ಸ್ವಲ್ಪ ಮಧ್ಯದಲ್ಲಿ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವ್ಲಾಗ್ಗಳು ಮಾಡೋಕ್ಕಾಗಲಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ವರ್ಷದ ಮಳೆಯಿಂದ ರೋಡ್ ಅಂತೂ ಫುಲ್ ಚಿತ್ರಾನ್ನ ಮೋದಿ ಮೊಸರನ್ನ ಆಗ್ಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಹೊಂಡ ಬೈದೆ ಅಂತ. ಸಿಕ್ಕಾಪಟ್ಟೆ ರೋಡ್ ಹಾಳಾಗಿದೆ. ಇಲ್ಲಿ ಸ್ವಲ್ಪ ನೀಲಿಕಣಿ ಇದೆ, ನೀಲಿಕಣಿ ದಾಟೋ ತನಕ ಅಲ್ಲ. ಇನ್ನೇನು ನಾವು ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಮಳೆ ಇವತ್ತು ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ನಾವು ಹೊರಟವಾಗ ಬೆಳಗ್ಗೆ ಸ್ವಲ್ಪ ಇತ್ತು, ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಈ ಕಡೆ ನೋಡಿದ್ರೆ ರೋಡೆಲ್ಲ ಸ್ವಲ್ಪ ಒತ್ತೆ ಆಗಿತ್ತು. ಸದ್ಯದಲ್ಲೇ ಮಳೆ ಬಂದು ಹೋಗಿರೋ ಥರ ಇತ್ತು. ನಾನು ಮನೆಗೆ ಬರೀ ತುಂಬ ದಿವಸ ಆಗಿತ್ತಲ್ಲ, ಏನೋ ಒಂಥರ ಖುಷಿ ಜಾಸ್ತಿನೇ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ರಿಲೇಟಿವ್ಸ್ ಕೂಡ ಇವತ್ತು ಮನೇಲಿ ಇರ್ತಾರೆ, ಎಲ್ಲರೂ ಮಾತಾಡಿಸ್ಬೋದು, ಎಲ್ಲರೂ ಸಿಗ್ತಾರೆ, ಎಲ್ಲ ಜೊತೆ ಆಟ ಆಡಿಬೋದು. ಅದೊಂಥರ ಖುಷಿ. ಇನ್ನೇನು ಹೆಣ್ಮಕ್ಳಿಗೆ ಅಮ್ಮನ ಮನೆಗೆ ಹೋಗೋದು, ತವ್ರ ಮನೆಗೆ ಹೋಗೋದು ಅಂದ್ರೆ ಒಂದು ದೊಡ್ಡ ಖುಷಿ, ಸಂತೋಷ ಅಂತಲೇ ಹೇಳ್ಬೋದು. ಮನೆ ಹತ್ರ ಬಂದಿದ್ದೀವಿ. ಈ ಸತಿ ಮಳೆ ಜಾಸ್ತಿನೇ ಆಗಿರೋದ್ರಿಂದ ರೋಡೆಲ್ಲ ಸ್ವಲ್ಪ ಹಾಳಾಗಿದೆ. ಮಣ್ಣು ರೋಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರೆಲ್ಲ ಹೋಗಿ ಕೊಚ್ಕೊಂಡು ಹೋಗಿರೋ ಥರ ಆಗಿದೆ. ಸಂಗೀತ ಕೂಡ ಮುಂಚಿನ ದಿವಸನೇ ಬಂದಿರೋದ್ರಿಂದ ಅವಳು ಕೂಡ ಒಂದು ಮನೆಗೆ ಪಾಪು ಎಲ್ಲ ಬಂದಿತ್ತಲ್ಲ, ಸೊ ಅವ್ರನ್ನೆಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ಲು. ಸೊ ಆವಾಗಲೇ ಎಂಟ್ರಿ ಆದ್ವಿ. ಈ ಮನೆಯಲ್ಲಿ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅದನ್ನೆಲ್ಲ ಹಾಗೆ ಎಲ್ಲ ಪ್ರಸಾದ ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ಲು ನನ್ನ ಸಿಸ್ಟರು. ಕ್ಲೀನ್ ಮಾಡಿಕೊಂಡು ಸಾಯಂಕಾಲದ ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು, ತಯಾರಿಗಳನ್ನ ಮಾಡ್ಕೋಬೇಕಿತ್ತು. ನಮ್ಮ ಮನೆಯವ್ರಿಗೆ ಬಂದ ತಕ್ಷಣ ಪ್ರಸಾದ ಹಂಚುವಂಥ ಒಂದು ಕೆಲಸ ಸಿಕ್ತು. ಮನೆಗೆ ಅಂದರೆ ಸತ್ಯನಾರಾಯಣ ಪೂಜೆಗೂ ಕರೆದಿದ್ವಿ, ಸಾಯಂಕಾಲ ಲಕ್ಷ್ಮೀ ಪೂಜೆಗೂ ಕೂಡ ಕರೆದಿದ್ವಿ. ಲಕ್ಷ್ಮೀ ಪೂಜೆಗೆ ಚಿಕ್ಕಮ್ಮ ಮತ್ತು ನನ್ನ ಸಿಸ್ಟರು ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಮನೆಯವರು ಬಂದಂಥವರಿಗೆಲ್ಲ ಪ್ರಸಾದವನ್ನು ಕೊಡ್ತಾಯಿದ್ರು. ನಾವು ಹೋಗಿರೋದು ಸ್ವಲ್ಪ ಲೇಟೇ ಆಯಿತು. ಬೆಳಗ್ಗೆನೇ ಹೋಗಬೇಕಿತ್ತು, ಬೆಳಗ್ಗೆ ಹೋಗೋದಕ್ಕಾಗಲಿಲ್ಲ, ಹಾಗಾಗಿ ಮಧ್ಯಾಹ್ನ ಹೋಗಿದ್ದೀವಿ.
ತುಂಬ ಜನ ಬಂದಿದ್ರು ಅಂತಲೇ ಹೇಳ್ಬೋದು. ಇನ್ನೇನು ಹಳ್ಳಿ ಮನೆಗಳಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಮಳೆಗಾಲದಲ್ಲಿ ಅಂದರೆ ಎಲ್ಲ ವಸ್ತುಗಳನ್ನು ಬೆಚ್ಚಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಎಲ್ಲಿ ಬೇಕಾದ್ರೆ ಮಳೆಗಾಲದಲ್ಲಿ ಜಾಗನೇ ಇರೋದಿಲ್ಲ. ಯಾಕಂದರೆ ಹೊರಗಡೆ ಇರುವಂಥ ವಸ್ತುಗಳೆಲ್ಲ ಮಳೆಗಾಲದಲ್ಲಿ ಒಳಗಡೆ ಇಡ್ತಾರೆ, ಹಾಳಾಗಬಾರ್ದು ಅಂಥೇಳಿ ಕವರೆಲ್ಲ ಹಾಕಿ ಒಳಗಡೆ ಇಡುವಂಥದ್ದು. ಹಾಗಾಗಿ ಜಾಗ ಸಾಕಾಗೋದಿಲ್ಲ, ಎಲ್ಲಿ ಬೇಕಂದರೆ ಅಲ್ಲಿ ಫುಲ್ ಆಗಿಬಿಡ್ತದೆ. ಹಾಗಾಗಿ ಆಮೇಲೆ ಪೂಜೆ ಎಲ್ಲ ಆಯಿತು. ಇನ್ನೇನು ಬಾಗಿನ ಕೊಟ್ಟು ಅರಿಶಿನ ಕುಂಕುಮವನ್ನು ತಗೊಳ್ಳೋದು. ಇದು ಶ್ರಾವಣದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಇನ್ನೊಂಥರ ಖುಷಿ ಜಾಸ್ತಿನೇ. ಈ ಶ್ರಾವಣ ಸಮಯದಲ್ಲಿ ಎಲ್ಲಿ ನೋಡಿದ್ರೂ ಅರಿಶಿನ ಕುಂಕುಮ ಕಾರ್ಯಕ್ರಮ ಆಗಿರ್ಬೋದು, ಅರಿಶಿನ ಕುಂಕುಮ ಕೊಡೋದು, ತೊಗೊಳ್ಳೋದು, ಮಡ್ಲಕ್ಕಿ ಹಾಕೋದು, ಬಾಗಿನ ಕೊಡೋದು, ಇವೆಲ್ಲ ತುಂಬ ನಡೀತಾ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಶ್ರಾವಣ ಬಂತಂದರೆ ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದ ಒಂದು ತಿಂಗಳ ಅಂತಲೇ ಹೇಳ್ಬೋದು. ಅಡುಗೆ ಎಲ್ಲ ರೆಡಿಯಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಬಂದಂಥವ್ರಿಗೂ ಕೂಡ ಊಟದ ವ್ಯವಸ್ಥೆ ಇತ್ತು. ಸೊ ಅವರು ಕೂಡ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಬಂದವರು ಪ್ರಸಾದ ತೊಗೊಳ್ಳೋದು ಮತ್ತು ಊಟ ಮಾಡ್ಕೊಂಡು ಹೋಗೋದು, ಆ ಥರ ಮಾಡ್ತಾಯಿದ್ರು. ಇವಳಿಗೆ ಯಾವಾಗಲೂ ರೇಗಿಸ್ತಾನೆ ಇರ್ತೀವಿ. ಇದೊಂದು ಟೈಮಲ್ಲಾದರೂ ಕಾಲು ನಮಸ್ಕಾರ ಮಾಡೋ, ಇಲ್ಲಾಂದರೆ ನೀನು ಯಾರ ಮಾತು ಕೇಳಲ್ಲ, ಹಾಗೆ ಹೀಗೆ ಅಂತ ಸಿಕ್ಕಿದ್ದೇ ಚಾನ್ಸು ಅಂತ ನಮಸ್ಕಾರ ಮಾಡಿಸ್ಕೊಳ್ಳೋದು ಅಷ್ಟೇ. ಅದೇನು ಮಾಡಿಸ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ಸುಮ್ಮನೆ ತಮಾಷೆಗೆ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದಿದ್ದರು. ಚಿಕ್ಕಮ್ಮ, ಇವಳು ನನ್ನ ಚಿಕ್ಕಮ್ಮನ ಮಗಳು, ರೀಸೆಂಟಾಗಿ ಮದುವೆ ಆಗಿರೋದು. ಸೊ ಇವರು ಅವರ ಅಮ್ಮ. ಕೆಲವಷ್ಟು ಮುಖ ಪರಿಚಯ ಇದೆ ನಿಮಗೆ, ಕೆಲವಷ್ಟು ಜನರ ಮುಖ ಪರಿಚಯ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅಮ್ಮಂಗೂ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ. ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ಆವತ್ತಿನ ದಿವಸ ಅಂತಲೇ ಹೇಳ್ಬೋದು. ಅವ್ರಿಗೆ ಜಾಸ್ತಿನೇ ಕಾಲು ನೋವು ಇರೋದ್ರಿಂದ ಕೂತು ಎದ್ದು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ತುಂಬಾ ಕಾಲು ನೋವಿಂದ ನೋವು ಅನುಭವಿಸಿದ್ದಾರೆ ಈ ಸತಿ ಅಂತಲೇ ಹೇಳ್ಬೋದು. ತುಂಬಾ ಪಾಪ ಅನ್ನಿಸ್ತಾ ಇತ್ತು. ಯಾವಾಗಲೂ ಏನೇ ವಿಶೇಷ ಆದರೆ ಅವರೇ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾಯಿದ್ರು, ನಮಗಿಂತ ಜಾಸ್ತಿ ಕೆಲಸಗಳನ್ನ ಮಾಡ್ತಾಯಿದ್ರು. ಎಲ್ಲದೂ ಅವರೇ ತಯಾರಿ ಮಾಡಿರ್ತಾಯಿದ್ರು. ಈ ಸರ್ತಿ ಏನಾಗಿತ್ತು ಅಂದರೆ ಕಾಲು ನೋವಿಂದ ಅವ್ರಿಗೆ ತುಂಬಾ ಸಫರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ, ಇನ್ನೇನು ವಿಶೇಷವಾಗಿಲ್ಲ. ನಾನು ತುಂಬ ದಿನದಿಂದ ಹಾಕಿರಲಿಲ್ಲ, ಸೊ ಹಾಗಾಗಿ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಮಾಡಿದ್ದೆ. ನಮ್ಮನೆಯವರಿಗಂತೂ ಫುಲ್ ಡೇ ನಾವು ಬಂದಾಗಿಂದ ಪ್ರಸಾದ ಹಂಚೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನನು ಹೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಮಾಡಿ ಸಿಸ್ ಅಂತ. ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಯಾಕೆಂದರೆ ಮಳೆ ಇರೋದ್ರಿಂದ ಎಲ್ಲೂ ಆಚೆ ಹೋಗೋಕ್ಕಾಗ್ತಿಲ್ಲ, ಏನೂ ಹೊಸದಾಗಿ ಏನೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಏನು ಡೈಲಿ ವ್ಲಾಗ್ ಮಾಡೋದು ಅಂಥೇಳಿ ನಾನು ಸುಮ್ಮನೆ ಆಗಿದ್ದೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ನಾನು ಡೈಲಿ ವ್ಲಾಗ್ ಮಾಡೋದು ಅಂತ ಅಂದರೆ ನಿಜವಾಗ್ಲೂ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಮಾಡ್ತೀನಿ ಅಂತಲೇ ಹೇಳ್ತೀನಿ. ನೋಡ್ಬೋದು ಎಲ್ಲಿ ಬೇಕಂದ್ರೆ ಅಲ್ಲಿ ಸಾಮಾನುಗಳನ್ನ ಹಾಕಿಟ್ಟಿದ್ದಾರೆ, ಏನು ಅಂದ್ಕೋಬೇಡಿ. ಯಾಕೆಂದರೆ ನಾನು ಹೇಳ್ದಂಗೆ ಹಳ್ಳಿ ಮನೆಗಳು ಇದೊಂದು ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ. ಬೇಸಿಗೆ ಟೈಮಲ್ಲಿ ಎಲ್ಲ ಹೊರಗಡೆ ಹಾಕ್ತಾರೆ, ಆ ಥರ ಇರುತ್ತೆ. ಊಟ ನಾನು ಹೇಳ್ದಂಗೆ ಊಟದ ವ್ಯವಸ್ಥೆ ಕೂಡ ಇತ್ತು. ಸೊ ಊಟದ ವ್ಯವಸ್ಥೆನೂ ಎಲ್ಲರೂ ಮಾಡ್ಕೊಂಡು ಹೋಗ್ತಾಯಿದ್ರು. ಬಂದ ನಂತರ ಎಲ್ಲ ಹೊರಗಡೆ ಎಲ್ಲ ಗಂಡಸರು ಕೂರಿಸಿದ್ವಿ, ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಪ್ರಸಾದ ತೊಗೊಂಡು ಹೋಗ್ಲಿಕ್ಕೆ ಅವರು ಬಂದಿದ್ದರು. ಹೆಣ್ಮಕ್ಳು ಈ ಸಾಯಂಕಾಲದ ಬಾಗಿನವನ್ನು ಸ್ವೀಕರಿಸಲಿಕ್ಕೆ ಅಂತಲೇ ಬಂದಿದ್ದರು. ಬಿಂದು ಕೂಡ ಅವತ್ತು ನೈಟ್ ಬಂದಿದ್ಲು. ಅವಳು ಬರೋದು ಲೇಟ್ ಆಯಿತು. ಅವಳು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದಿತ್ತು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಬಂದಿದ್ಲು. ಅವಳು ಸ್ಕೂಲ್ ಮುಗಿಸ್ಕೊಂಡು ಹಾಗೆ ಬಂದಿರೋದಂತೆ, ಸ್ವಲ್ಪ ಲೇಟ್ ಆಯಿತು ಅವಳು ಬರೋದಕ್ಕೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿದ್ವಿ ಅಪರೂಪಕ್ಕೆ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಮಾತಾಡಿದ್ವಿ, ತುಂಬ ಫನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ವೀಡಿಯೋ ಕ್ಲಿಪ್ಗಳನ್ನ ತೊಗೊಂಡೆ. ಯಾಕಂದರೆ ಅಪರೂಪಕ್ಕೆ ಸೇರಿದ್ದಕ್ಕೋಸ್ಕರ ಮಾತುಕತೆ ಜಾಸ್ತಿ ಇತ್ತು. ಸೊ ಮಧ್ಯೆ ವೀಡಿಯೋಸ್ಗಳು ತೊಗೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಸೊ ಅವಳಿಗೂ ಅರಿಶಿನ ಕುಂಕುಮ ಹಚ್ಚಿ ಆಶೀರ್ವಾದವನ್ನು ಮಾಡಿ ಇವತ್ತಿನ ಈ ವರ್ಷದ ಶ್ರಾವಣವನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಐ ಹೋಪ್ ಇನ್ನೂ ಚೆನ್ನಾಗಾಗುತ್ತೆ ಅಂತ. ದೇವರ ಆಶೀರ್ವಾದ ಹೀಗೆ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಈ ಶ್ರಾವಣ ಶುಕ್ರವಾರದ ಲಕ್ಷ್ಮೀ ದೇವಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ನೀವು ಅಂದ್ಕೊಟ್ಟಿದ್ದೆಲ್ಲ ಸಿಗಲಿ ಅಂತ ಹಾರೈಸ್ತೀನಿ ಕೂಡ. ಸೊ ಹಾಗಿದ್ರೆ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ದಯವಿಟ್ಟು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಅಷ್ಟೊಂದಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ. ಮತ್ತು
ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರೋ ಹಾಗೆ ಈಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು.